ಯಾಕೋ ಏನೋ ಫ್ರೆಂಡ್ಸ್ ಗಿಡದ ತುಂಬ ಎಷ್ಟು ಚಂದ ಮಗ್ಗಾಗಿದ್ದು ಇದೇ ಥರ ಒಣಗಿಬಿಟ್ಟಾವ ನೋಡ್ರಿ. ಯಾಕೆ ಏನೋ ಗೊತ್ತಿಲ್ಲ. ನಿಮ್ಗೇನು ಗುರ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಫುಲ್ ಎಷ್ಟು ಚಂದ ಆಗಿದ್ವು. ಇನ್ನೇನು ಹೂ ಬಿಡ್ತಾವ ಅಂದ್ಕೊಂಡಿದ್ದೆ, ಈ ಥರ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ UK ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡ್ರಿ. ನೀವು ಕೂಡ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಭಾವಿಸ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಬರ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿದರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋವನ್ನು ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ನಮಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಯಾವ ಥರ ನಡೀತು, ಇವತ್ತಿನ ದಿನ ಅಂತ ಅನ್ನೋದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹೋಗಿ ನೋಡ್ಕೊಂಬನ್ನಿ. ನೋಡಿ, ಇವತ್ತು ಅಮಾವಾಸ್ಯೆ ಅಂದರೆ ಅಧಿಕ ಅಮಾವಾಸ್ಯೆ ಅಂತಾರೆ. ಹಾಗಾಗಿ ನಾನು ಏನು ಫೋಟೋ ಏನು ತೊಳೆದಿಲ್ಲ ರೀ. ಅಷ್ಟೇ ಡೈಲಿ ನಾನು ಯಾವ ಥರ ಪೂಜೆ ಮಾಡ್ತೀನಿ ಆ ಥರ ಪೂಜೆ ಮಾಡಿ ಹೂವು ತಿಟ್ಟು ಪೂಜೆ ಮಾಡೀನಿ ರೀ. ನಡೆಯುತ್ತೆ, ಅದೇನು ಸಂಬಂಧ ಇಲ್ಲ. ಅಧಿಕ ಅಮಾವಾಸ್ಯೆ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕಾಗಿ ನಾನು ಏನು ಫೋಟೋಸ್ ಅದೇನು ತೊಳೆದಿಲ್ಲ. ಇವತ್ತು ಸೋಮವಾರ ಆಗಿರೋದ್ರಿಂದ ಶಿವಂದು ಒಂದೇ ಸಣ್ಣದು ವಾರ ಇದೆ ಅಂತಂದ್ಬಿಟ್ಟು ನಾನು ಫೋಟೋ ತೊಳೆದೇನಿ ರೀ. ಈ ಕಡೆ ಎಲ್ಲನೂ ಕೂಡ ನಾನು ಫೋಟೋ ತೊಳೆದಿಲ್ಲ. ಹಾಗೆ ಹೂವು ಅದೇ ಡೈಲಿ ಮನೆಯಲ್ಲಿ ಆಗ್ತಾವಲ್ಲ ಹೂವು ನೋಡ್ರಿ. ನಾನು ದಾಸವಾಳ ತೋರಿಸಿದ್ನಲ್ಲಿ ಇವಾಗ ಹೂವು ಹಾಗೆ ಅವರೇ ಅಲ್ಲಿ ಗಿಡದಂದೇ ತಂದೆ ನೋಡ್ರಿ. ಇದು ಕಣಗಲ್ ಹೂವು ಅಂತ ಮನೆ ಹತ್ರ ಗಿಡ ಹಚ್ಚೋಕೆ ಜಾಗ ಇಲ್ಲರಿ. ಹಾಗಾಗಿ ಅಮ್ಮ ಗುಡಿ ಹತ್ರ ಹಚ್ಚಾರಿ. ಅಲ್ಲಿ ತುಂಬಾ ಬಿಡ್ತಾವೆ ಹೂಗಳು. ಹಾಗಾಗಿ ಮಗ ತೊಗೊಂಡು ಬಂದಿದ್ದಾನೆ, ಹರ್ಕೊಂಡು ಬಂದಿದ್ದ ಹೂವು ಎಲ್ಲನೂ ಪೂಜೆ ಈ ಥರ ಆಗ್ಯದ ನೋಡಿ ಫ್ರೆಂಡ್ಸ್. ನೋಡಿ, ಹೆಸರು ಕಾಳು ಪಲ್ಯ ಮಾಡಿದ್ದೆ. ಮಸಾಲೆ ಖಾರ, ಹೆಸರು ಕಾಳು ಪಲ್ಯ, ಮಸಾಲೆ ಖಾರ ಹಾಕ್ಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದೆ. ಮಕ್ಕಳಿಗೆ ಟಿಫಿನ್ಗೆ ಕೊಟ್ಟು ಕಳಿಸೀನಿ ರೀ. ಬುತ್ತಿ ತೊಗೊಂಡು ಎಲ್ಲರೂ ಸ್ಕೂಲಿಗೆ ಹೋಗ್ಯಾರ. ಇವಾಗ ಅವರು ಸ್ಕೂಲಿಗೆ ಹೋದ ನಂತರನೇ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ ರೀ. ಯಾಕಂದರೆ ತುಂಬಾ ಕಿರಿಕಿರಿ ಮಕ್ಕಳಿದ್ರೆ ನೋಡ್ರಿ, ಸುಮ್ಮನೆ ಕೊಡಲ್ಲ. ಗಲಾಟೆ ಅಂದರೆ ಗಲಾಟೆ, ತುಂಬ ಗಲಾಟೆ ಮಾಡ್ತಾರೆ. ಹಾಗಾಗಿ ಅವ್ರು ಹೋದ ನಂತರ ಲಾಗ್ ಸ್ಟಾರ್ಟ್ ಮಾಡಿದ್ರೆ ಆಯ್ತಂತ ನಾನು ಇವಾಗ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಚಪಾತಿ ಹಾಕಿದ್ದಾರೆ ಅವ್ರಿಗೆ ಬುತ್ತಿಗೆ. ನೋಡಿ, ಎಲ್ಲ ಟಿಫಿನ್ಗೆ ಅದು ಕಟ್ಕೊಂಡು ಊಟ ಅದು ಮಾಡಿಕೊಂಡು ನೋಡಿ ಇಷ್ಟು ಸಾಫ್ಟಾಗ್ಯಾವ್ರಿ. ಹೊಲ್ದಿಂದ ತಂದಿರೋದು ಗೋಧಿದು, ನಮ್ಮತ್ತೆ ಊರಿಂದ. ಸಾರಿ, ನಮ್ಮತ್ತೆ ಅಲ್ಲ, ನಮ್ಮ ಡೈಲಿ ಕಳಿಸ್ಬೇಕಾದ್ರೆ ಅತ್ತೆ ಕಳಿಸ್ತಿದ್ರಿ. ಈ ಸಲ ನಮ್ಮ ನಾದಿನಿ ಕಳಿಸ್ಯಾರ್ರಿ, ನಮ್ಮ ಮನೆಯವ್ರ ಅಕ್ಕ ಕಳಿಸ್ಯಾರ್ರಿ. ಈಗ ನೋಡ್ರಿ ಇಷ್ಟು ಚಪಾತಿ ಉಳ್ದಾವ್ರಿ. ನಿನ್ನೆ ರೊಟ್ಟಿ ಉಳ್ದಾವ್ರಿ. ಇವಾಗ ನಾನು ಊಟ ಮಾಡ್ಕೊತೀನಿ ರೀ. ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ಸಿಗುತ್ತೀನಿ ನಿಮಗೆ. ಇದು ನೋಡಿ, ಬಟ್ಟೆ ಮನೆ ತುಂಬ ಬಿಸಾಕಿಬಿಡ್ತಾರೆ ಮಕ್ಕಳು. ಹಾಗಾಗಿ ಇವಾಗೆಲ್ಲನೂ ಈ ಥರ ಜೋಡಿಸಿಟ್ಟಿನ ಆಮೇಲೆ ಅಲ್ಲಿ ಇಡ್ಬೇಕ್ರಿ. ನೋಡಿ ಇಷ್ಟೆಲ್ಲ ಅದಾವ. ಎತ್ತಿಡ್ತೀನಿ. ಎತ್ತಿಟ್ಬಿಟ್ಟು ಆಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ರಂಗೋಲಿ ಬಿಟ್ಟಿನಿ ನೋಡ್ರಿ. ಈ ಥರ ಬಿಸಿಲು ಬಂದುಬಿಟ್ಟಿದೆ. ಆವಾಗಲೇ ಬೆಳಗ್ಗೆ ತೋರಿಸ್ಬೇಕಂದ್ರೆ ಆಗಿಲ್ಲ. ಹಾಗೆ ಇದರಲ್ಲಿ ಹೂವು ಆಗಿದ್ವು, ಅದನ್ನು ಕಿತ್ತುಬಿಟ್ಟು ಇವಾಗ ಜಳಕ ಅದೆಲ್ಲ ಮುಗಿಸಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಗಿಡಗಳು. ಹಾಗೆ ಇದು ಯಾಕೋ ಏನೋ ಫ್ರೆಂಡ್ಸ್ ಗಿಡದ ತುಂಬ ಎಷ್ಟು ಚಂದ ಮಗ್ಗಾಗಿದ್ದು ಇದೇ ಥರ ಒಣಗಿಬಿಟ್ಟಾವ ನೋಡ್ರಿ. ಯಾಕೆ ಏನೋ ಗೊತ್ತಿಲ್ಲ. ನಿಮ್ಗೇನು ಗುರ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೋಡಿ ಫುಲ್ ಎಷ್ಟು ಚಂದ ಆಗಿದ್ವು. ಇನ್ನೇನು ಹೂ ಬಿಡ್ತಾವ ಅಂದ್ಕೊಂಡಿದ್ದೆ, ಈ ಥರ ಆಗಿಬಿಟ್ಟಿದೆ. ಅದಕ್ಕಾಯ್ತು ಏನೋ ಗೊತ್ತಿಲ್ಲ. ಫುಲ್ಲ ಎಷ್ಟು ಚಂದ ಆಗಿದ್ವು ರೀ. ಗಿಡದ ತುಂಬ ಹೂವು ಮಗ್ಗಾಗಿದೆ ನೋಡ್ರಿ. ಗಿಡದ ತುಂಬ ಮಗ್ಗಾಗಿಬಿಟ್ಟಿದ್ವು. ಈ ಥರ ಒಣಗಿಬಿಟ್ಟದ ನೋಡ್ರಿ. ಫುಲ್ ಇಲ್ಲಿ ನೋಡ್ರಿ, ಈ ಥರ ಮಗ್ಗು ನೋಡಿ. ಇಷ್ಟೊಂದು ಇನ್ನೂ ಕಿತ್ತಾಕ್ಬಿಟ್ಟೀನಿ. ಫುಲ್ಲು ಎಲ್ಲ ಮಗ್ಗು ನೋಡ್ರಿ. ಇಲ್ಲೆಲ್ಲ ನೋಡ್ರಿ ಮಗ್ಗಾಗಿರೋವು ಎಲ್ಲನೂ ಒಣಗೋಗ್ಬಿಟ್ಟಾವ. ಕಮೆಂಟ್ಸಲ್ಲಿ ತಿಳಿಸ್ರಿ ಇದ್ರ ಬಗ್ಗೆ. ಯಾಕೆ ಈ ಥರ ಆಗಿದೆ, ಮಗ್ಗು ಯಾಕೆ ಒಣಗೋಗ್ಬಿಟ್ಟಿದೆ ಅಂತ ಅನ್ನೋದು ಕೂಡ. ಕರೆಕ್ಟ್ ನಾನು ಡೈಲಿ ನೀರು ಹಾಕ್ತೀನಿ, ಎಲ್ಲ ಮಾಡ್ತೀನಿ. ಯಾಕೋ ಏನೋ ಗೊತ್ತಿಲ್ಲ. ಕಮೆಂಟ್ಸಲ್ಲಿ ತಿಳಿಸ್ರಿ.